ನನ್ನ ಹತ್ರ ಒಂದು ಯಾರೋ ಸ್ಕ್ರೀನ್ಶಾಟನ್ನು ಕಳಿಸಿದ್ರು. ಏನು ರೇಟ್ ನಡೀತಾ ಇದೆ ಇವತ್ತು, ದಿನ ಸಂಜೆ 7 ಗಂಟೆಗೆ ಅಪ್ಡೇಟ್ ಆಗುತ್ತದು. ಪ್ರದೀಪ್ ಗುಪ್ತಾ ನಂಬರ್ಗಳು ಬಂದ ಮೇಲೆ ಮತ್ತೆ ರೀಸೆಟ್ ಆಗಿದೆ ಸಟ್ಟಾ ಬಜಾರ್. BJP 42 ತನಕ ಅಂತ ಬೆಟ್ಟಿಂಗ್ ನಡೀತಾ ಇರೋದು, 42 ತನಕ ಅಂತ. ವೋಟಿಂಗ್ ದಿವಸ ಎಷ್ಟಿತ್ತು? 34ರಿಂದ 36, BJP 34ರಿಂದ 36, ಆಮ್ ಆದ್ಮಿ ಪಕ್ಷ ಅಂತಿತ್ತು. ಆಮ್ ಆದ್ಮಿ ಪಕ್ಷದವರ ಪ್ರಶ್ನೆ, ಅಕಸ್ಮಾತ್ ವಾತಾವರಣ ಹಾಗೆ ಇದ್ದರೆ ಸಟ್ಟಾ ಬಜಾರ್ ಕೂಡ ಚೇಂಜ್ ಆಗಬೇಕಾಗಿತ್ತು. ಆಗಿಲ್ವಲ್ಲ ಅವರು, ಯಾಕಂದ್ರೆ ಅವ್ರ ದುಡ್ಡು ಇರುತ್ತೆ, ಅವ್ರದ್ದು ಸತ್ಯ ಅಂತ ಆಮ್ ಆದ್ಮಿ. ಇದೆಲ್ಲ ಚರ್ಚೆಗಳು ಎಲ್ಲಿಗೆ ಹೋಗಿ ನಿಂತ್ಕೊಳ್ತಾವ್ರಿ ಇವು. ಇದಾಯ್ತಾ? ಹಿಂಗಾಯ್ತಿದು. ಈಗ ಅಕಸ್ಮಾತ್ ಮೆಜಾರಿಟಿ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಆಮ್ ಆದ್ಮಿ ಪಾರ್ಟಿಗೆ ಮೆಜಾರಿಟಿ ಎರಡೂ ಪಕ್ಷಗಳಿಗೆ ಬರದೇ ಇರುವ ಸನ್ನಿವೇಶ ಸೃಷ್ಟಿ ಆದಾಗ ಏನಾಗುತ್ತೆ? ಗುಡ್ ನಂಬರ್ ಆಫ್ ಸೀಟ್ಸ್ ಕಾಂಗ್ರೆಸ್ಸಿಗೆ ಬಂದಿರುತ್ತೆ. ಕಾಂಗ್ರೆಸ್ಸಿನ ಬೆಂಬಲ ತಗೊಂಡು ಸರ್ಕಾರ ಆಗಬಹುದಾ? ಆಗದೇ. ಅದು INDA ಮೈತ್ರಿಕೂಟದ ಸದಸ್ಯ ಪಕ್ಷಗಳಲ್ವಾ ಇವರೆಲ್ಲ. ಅರವಿಂದ್ ಕೇಜ್ರಿವಾಲು, ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ ಇವರೆಲ್ಲ ಸೇರ್ಕೊಂಡೆ INDA ಮೈತ್ರಿಕೂಟ ಮಾಡಿದ್ದು. ಲೋಕಸಭಾ ಚುನಾವಣೆಗಳನ್ನು ಒಟ್ಟೊಟ್ಟಿಗೆ ಸ್ಪರ್ಧೆ ಮಾಡಿದ್ರು, ಸೀಟ್ ಶೇರಿಂಗ್ ಮಾಡ್ಕೊಂಡು ಸ್ಪರ್ಧೆ ಮಾಡಿದ್ರು. ವಿಧಾನಸಭಾ ಚುನಾವಣೆ ಬಂದಾಗ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಅಂದರು. ಪರಸ್ಪರರ ವಿರುದ್ಧ ಏನು ಹಲ್ಲು ಕಡಿದು ಎಲೆಕ್ಷನ್ ಮಾಡಿದ್ದಾರೆ ಅವರು. ಅಷ್ಟು ತುರುಸಿನ ಸ್ಪರ್ಧೆ ಆಗಿದೆ ಪರಸ್ಪರರ ವಿರುದ್ಧ. ಈಗ ಸಮಸ್ಯೆ ಇರೋದು, ಕಾಂಗ್ರೆಸ್ ಅಷ್ಟು ಜೋರಾಗಿ ಪ್ರಚಾರ ಮಾಡಿದ್ದರಿಂದಾಗಿ ಆಮ್ ಆದ್ಮಿ ಪಕ್ಷದ ಎಷ್ಟು ಅಭ್ಯರ್ಥಿಗಳು ಸೋಲ್ತಾರೆ ಅನ್ನೋ ಪ್ರಶ್ನೆ ಇದೆ. ನಾಳೆ ಉತ್ತರ ಸಿಗುತ್ತೆ ಅದಕ್ಕೆ. ಕಾಂಗ್ರೆಸ್ ಹೆಂಗೂ BJPನ ಸೋಲ್ಸೋದಕ್ಕಾಗೋದಿಲ್ಲ ಅಂತ ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ ಎಲ್ಲ ಬಂದು ಆಮ್ ಆದ್ಮಿ ಪಕ್ಷದ ಪರವಾಗಿ ಪ್ರಚಾರ ಮಾಡಿದ್ದಾರೆ ದಿಲ್ಲಿಲಿ. ಅದೆಲ್ಲ ಆಗಿದೆ. ಬಟ್ ಫೈನಲ್ ರಿಸಲ್ಟ್ನಲ್ಲಿ ಅತಂತ್ರ ವಿಧಾನಸಭೆ ಬಂತು. ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಸೇರಿಕೊಂಡು ಸರ್ಕಾರ ರಚಿಸೋದಕ್ಕಾಗತ್ತೆ ಅಂದರೆ ಹಂಗೆ ಸರ್ಕಾರ ರಚನೆ ಆಗೋದು. ಏನಾಗುತ್ತೆ ಅಂತ ನಾಳೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಇದ್ದ ಮೇಲೂ ನೋಡಿ, ಕಾಂಗ್ರೆಸ್ನವ್ರು ಹೆಂಗೆ ಹೇಳ್ತಾರೆ, ಯಾರಿದು ಕಾಂಗ್ರೆಸ್ಸಿಂದ ಒಂದು ಸ್ಟೇಟ್ಮೆಂಟ್ ಇದೆ, ಅಭಿಷೇಕ್ ದತ್ ಕಾಂಗ್ರೆಸ್ ನಾಯಕ. ಅವ್ರು ಹೇಳ್ತಾರೆ, ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳನ್ನು BJP ಅವರು ಖರೀದಿ ಮಾಡೋದೇನು, ಎಲ್ಲರೂ ಖರೀದಿ ಮಾಡೋಷ್ಟು ದುಡ್ಡು ಆಮ್ ಆದ್ಮಿ ಪಕ್ಷದ ಹತ್ರನೇ ಇದೆ ಅಂತ ಕಾಂಗ್ರೆಸ್ ನಾಯಕರು ಹೇಳೋದಿನ್ನು ಕೇಳಿಸ್ಕೊಳ್ಳಿ ಅದೊಂದ್ಸಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.